ಆಗಿದೆ. ನಾನು ಇವಾಗ ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಿಮಗೆ ಕೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮೆಕ್ಕೆಜೋಳ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫುಲ್ ಮೋಡ ನೋಡಿ ಹೆಂಗ್ ಮೋಡ ಆಗಿದೆ. ನಾನು ಇವಾಗ ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಿಮಗೆ ಕೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಗಂಡನ ಮನೆಗೆ ಹೋಗ್ತಿದ್ದೀನಿ. ನನ್ನ ಗಂಡ ನಾವಿಬ್ಬರು ಟ್ವಿನ್ನಿಂಗ್. ಫುಲ್ ಪಿಂಕ್ ಪಿಂಕ್ ಮೋಡ ನೋಡಿ. ಮೋಡ ಜೋಳ ಬೆಳೆದಿದ್ದಾರೆ. ಜೋಳ ನೋಡಿ, ಮೆಕ್ಕೆಜೋಳ ಬೆಳೆದಾರ. ವ್ಯೂ ತೋರಿಸ್ತೀನಿ ನೋಡ್ರಿ ಹೆಂಗೈತಿ. ಫುಲ್ ಮಳೆ. ಇಲ್ಲೇನು ನಿಮ್ಗೆ ಹೊಲ ಕಾಣಿಸಕತ್ತೈತಲ್ಲ, ಅದು ನಮ್ಮ ಹೊಲ. ಹಂಗೆ ಅಲ್ಲೇ ವೈಟ್ ಕಲರ್ ಮನೆ ಕಾಣುತ್ತಲ್ಲ, ಅದು ನಮ್ಮ ಹೊಲದ ಮನೆಯಾಗಿರುತ್ತೆ. ಇದಿಷ್ಟು ನಮ್ಮ ಹೊಲ. ನೀವು ಕೇಳ್ತಿದ್ರಿ ಗಂಡನ ಮನೆಗೆ ಹೋಗಲ್ವಾ ಅಂತ. ಸೊ ಈ ಸತಿ ಹೋಗಿನಿ. ಸಾರಿ, ನಾನು ಒಗ್ದಾಕಿದ್ದೆ ಅವಾಗಷ್ಟ. ಸೊ ಅವಾಗದ ವೀಡಿಯೋ ಕ್ಲಿಪ್ ತೆಗೆದಿದ್ದೆ, ಹಾಗಾಗಿ ಅರಿವಿ ಎಲ್ಲ ಹಂಗೆ ಅದಾವು. ಇದು ನಮ್ಮ ಮನೆ ಮುಂದೆ ನೋಡ್ರಿ. ನಮ್ಮ ಮನೆ ಹಿಂಗೆ ಥರ ಐತಿ. ಹೋಮ್ ಟೂರ್ ನಾನು ಈಗ ಮಾಡಿಲ್ಲ, ಅದ್ರ ಮೊದಲ ಮಾಡಿ ಅಪ್ಲೋಡ್ ಮಾಡೀನಿ. ಬೇಕಾದರೆ ನನ್ನ ಈ ವಿಡಿಯೋದು ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ಹೋಮ್ ಟೂರು, ಅದ್ರಾಗ ನೋಡ್ಬೋದು. ಮತ್ತು ಒಳಗೆ ಹಿಂಗೆ ಥರ ಐತಿ. ಸೊ ಆವತ್ತು ನೈಟ್ ನನ್ನ ಗಂಡಂದು ಸ್ಪೆಷಲ್ ಪುಳಿಯೋಗರೆ ರೆಸಿಪಿ ಇತ್ತು, ಅವರೇ ಮಾಡಿರುವಂತಹದ್ದು. ಪೂರ್ತಿ ವೀಡಿಯೋಸ್ ಎಲ್ಲ ತೆಗೆದಿಲ್ಲ ನಾನು, ಸ್ವಲ್ಪ ಕ್ಲಿಪ್ ಅಷ್ಟೇ ತೆಗೆದಿದ್ದೀನಿ. ಈಗ ನೀವು ಮಾಡ್ಬೋದಿತ್ತಲ್ಲ ಅಂತ ಅನ್ಬೋದು. ಆದರೆ ನಾನು ಏನಂದ್ರೆ, ಇಲ್ಲಿ ನಾವು ಮಾಡೋ ಸ್ಟೈಲ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಅವ್ರದ್ದು ಸ್ವಲ್ಪ ಐಟಮ್ಸ್ ಎಲ್ಲ ಚೇಂಜಸ್ ಆಕ್ಕವು. ಇದಂತಲ್ಲ, ಯಾವುದೇ ಆಗಿದೆ, ಸ್ವಲ್ಪ ಐಟಮ್ಸ್ ಮಾಡುವಾಗ ಅವ್ರದ್ದು ಎಲ್ಲ ರೆಸಿಪಿ ಸ್ವಲ್ಪ ಚೇಂಜ್ ಇರುತ್ತೆ. ನನಗಿಲ್ಲೇ ನಂದು ರೆಸಿಪಿ ಬೇರೆ ಇರುತ್ತೆ. ಸೊ ಹಾಗಾಗಿ ಬೇಡ, ನಂಗೆ ಗೊತ್ತಾಗೋಂಗಿಲ್ಲ, ನೀವೇ ಮಾಡಿರಿ ಅಂದೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಮಾಡಕತ್ತಾರ. ಅವರು ಹೆಂಗಾಗತ್ತೆ ಹಂಗೆ ಅವ್ರು ಮಾಡಕತ್ತಾರ. ಸೊ ಇಲ್ಲೇ ಸೊತಿ ಬೀಜದ್ದು ಹುಗ್ಗಿ ಮಾಡಿ ಇಟ್ಟಿದ್ರು ನಮ್ಮ ಭಾವನಿಗೆ ಅಂತ ಹೇಳಿ ತಿನ್ನಕ್ಕೆ. ಹೊಸದಾಗಿ ಉತ್ತರ ಕರ್ನಾಟಕ ಅಲ್ದಾರಿಗೆ ಇದು ಏನು ಅಂತ ಹೇಳಿ ಕನ್ಫ್ಯೂಸ್ ಆಗಿರ್ಬೋದು. ಇದೇನಿಲ್ಲ, ಗೋಧಿ ಹಿಟ್ಟನ್ನ ನಾದಿ ಅದನ್ನು ನೆಕ್ಸ್ಟ್ ಸಣ್ಣಗೆ ಈ ಥರ ಮಾಡ್ತಾರೆ. ಅದು ಬೇಸಿಗೆಗಾಲದಾಗ ಏನು ಕೆಲಸ ಇಲ್ದಾಗ ಹಿಂಗೆ ಮಾಡ್ತಾ ಇರ್ತಾರೆ, ಸೌತಿ ಬೀಜ ಅಂತೇಳಿ ಹೇಳ್ತಾರೆ. ಸೊ ಫೈನಲಿ ಇದ್ರದ್ದು ಈ ಥರ ಸ್ವಲ್ಪ ಗ್ರೇವಿಗೆ ಈ ಥರ ಅಂದರೆ ಒಗ್ಗರಣೆ ಥರದ್ದು ಅದು ರೆಡಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನು ಅವ್ರಿಗೆ ಅಲ್ಲೇ ಪೋಸ್ ಕೊಡ್ರಿ ಅಂತ ಅಂದೆ. ಅಂದರೆ ನನ್ನ ತಮ್ಮನೇಲಿ ಹಾಕಕ್ಕೆ ಬೇಕಂತೇಳಿ ಅದಕ್ಕೊಂದು ಪೋಸ್ ಕೊಟ್ರು ಅವ್ರು ಅಷ್ಟ. ಈ ವ್ಲಾಗ್ ಒಂದೇ ದಿನದ್ದಲ್ಲ, ಒಂದು 2-3 ದಿನದ ವ್ಲಾಗ್ ಐತಿಲ್ಲೇ. ಇವಾಗ ನಾನು ಏನು ಮಾಡಕತ್ತೇನಂತಂದ್ರೆ, ಅಲ್ಲಿ ಹೋಗಿ 4-5 ದಿನ ಆದಮೇಲೆ ನಾನು ನಮ್ಮ ಇನ್ನೊಂದು ದೊಡ್ಡ ದೊಡ್ಡಮ್ಮರ ಮನೆಗೆ ಹೋಗ್ಬೇಕತ್ತಿತ್ತು. ಅದಕ್ಕೆ ನಮ್ಮ ಅತ್ತೆ ಬುತ್ತಿ ತೊಗೊಂಡು ಹೋಗ್ಬೇಕಂದ್ರೆ, ನಮ್ಮ ಕಡೆ ಎಲ್ಲರೂ ಊರಿಗೆ ಹೋಗ್ಬೇಕಂದ್ರೆ ಬುತ್ತಿ ತೊಗೊಂಡು ಹೋಗ್ತಾರ, ಚಪಾತಿ ಪಲ್ಯ ಅದನ್ನೆಲ್ಲ ಮಾಡಿಕೊಂಡು. ಸೊ ನಾನು ಬ್ಯಾಡ, ನಮ್ಮ ದೊಡ್ಡವ್ರ ಮನೆ ನಡಿತೈತಿ ಅಂತ ಹೇಳಿದೆ. ಬಟ್ ನಮ್ಮ ಭಾವ ಇಲ್ಲ ತೊಗೊಂಡು ಹೋಗ್ಬೇಕು, ಬೀಗರು ಹಂಗೆ ಬಂದಾರೇನೋ ಅಂತಿದ್ದು, ಹಾಗೆಲ್ಲ ಬೇಡ, ಸರಿ ಆಗೋಲ್ಲ, ತೊಗೊಂಡು ಹೋಗು ಅಂತೇಳಿ ಇದು ಮಾಡಿದ್ರು. ಅಯ್ಯೋ ಅಂತೇಳಿ ಮತ್ತು ಪಲ್ಯಕ್ಕೆಲ್ಲ ರೆಡಿ ಮಾಡಿ ಫಾರ್ ದಿ ಫಸ್ಟ್ ಟೈಮ್ ನನ್ನ ಲೈಫ್ನಾಗೆ ಚಪಾತಿ ಮಾಡಿದ್ದೆ. ನಂಗೆ ನಗು ಬರುತ್ತೆ, ಅಯ್ಯೋ ಹೆಂಗೆ ಮಾಡ್ತೀನಿ ಏನೋ ಅಂತೇಳಿ ಫುಲ್ ಇದಾಗಕತ್ತಿತ್ತು. ನಾನು ಚಪಾತಿನ ಮಾಡಿಲ್ಲ ಲೈಫಲ್ಲಿ ಒಮ್ಮೆನೂ. ಸೊ ಇದು ನಾನು ಫಸ್ಟ್ ಟೈಮ್ ನಾನು ಚಪಾತಿ ಮಾಡಿದ್ದು. ಸಣ್ಣವಾಗಿದ್ದು, ಬಟ್ ಓಕೆ, ಏನೋ ಕರೆಕ್ಟ್ ಬಂದಿತ್ತು, ಅದು ನಾನು ಪುಣ್ಯ ಅಂತ ಅಂದ್ಕೊಂಡೆ. ಬಟ್ ಆದರೂ ಸ್ವಲ್ಪ ಕೈ ಸುಟ್ಕೊಂಡೆ. ಅದಕ್ಕೆ ನಮ್ಮ ಮನೆಗೆ ನಾನು ಚಪಾತಿ ಮಾಡೋಕೆ ಅದಕ್ಕೆ ಎಣ್ಣೆ ಏನಾರ ಮಾಡುವಾಗ ಮುಂದೆ ಬಿಡೋಲ್ಲ ನಾನು, ಯಾಕಂದ್ರೆ ಕೈ ಏನಾರ ಮಾಡ್ಕೊತೀನೇನೋ ಅಂಥೇಳಿ, ಒಬ್ಬಕ್ಕೆ ಮಗಳಲ್ಲ. ಸೊ ಹಾಗಾಗಿ ಇದು ಮಾಡಿಲ್ಲ. ಬಟ್ ಏನು ಮಾಡೋಕ್ಕಾಗ, ಗಂಡನ ಮನೆ ಮೇಲೆ ಎಲ್ಲ ಮಾಡಲೇಬೇಕಾಗುತ್ತೆ. ಅಲ್ಲಿ ನಮ್ಮ ಮನೆಯವರು ಮುದ್ದು ಮಾಡಿ ಅಯ್ಯೋ ಹಂಗಾಗುತ್ತೆ ಹಿಂಗಾಗುತ್ತೆ ಆ ಥರ ಇಲ್ಲ, ನಾವು ಮಾಡಲೇಬೇಕಾಗೋ ಪರಿಸ್ಥಿತಿಗಳು ಬರ್ತದೆ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಮಾಡಿದೆ. ಬಟ್ ಏನೋ ಚೆನ್ನಾಗಿ ಬಂತು. ಮೊದಲ ಕೆಲವೊಬ್ಬರು ನನಗೆ ಹಸ್ಬೆಂಡ್ ಮನೆಯಿಂದ ಡೈಲಿ ರುಟೀನ್ ತೋರಿಸ್ರಿ ಹಂಗೆ ಅದನ್ನೆಲ್ಲ ಕೇಳಿದ್ರು, ವ್ಲಾಗ್ ಮಾಡಿರಿ ಅಂತಂದೆ. ಬಟ್ ನನಗೆ ರುಟೀನ್ ತೋರಿಸುವಷ್ಟು ಪುರ್ಸೋತಿರಲ್ಲ. ಬೆಳಿಗ್ಗೆದ್ದು ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ 11-12 ಗಂಟೆ ಆಗಿರುತ್ತೆ. ಸೊ ಮತ್ತು ಇನ್ನೊಂದು ಏನಂದ್ರೆ, ಕ್ಯಾಮ್ರಾ ಇಟ್ಟು ನಾನು ಕೆಲಸ ಮಾಡುವಾಗ
ಸುಮ್ಮನೆ ಮತ್ತೆ ನೋಡಿ ಇದೇನು ಕ್ಯಾಮ್ರಾ ಇಟ್ಕೊಂಡು ಕೆಲಸ ಮಾಡೋದು ಅದು ಇದು ಅಂತ ಅದೆಲ್ಲ ಬೇಡ, ಸರಿ ಆಗೋಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕಾಗಲ್ಲ. ಪಟ ಪಟ ಮುಗಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಗಿರುತ್ತೆ. ಅಂದ್ರೆ ನಮ್ಮ ಮನೆಗೆ ನಾನು ಅಷ್ಟು ಕೆಲಸ ಮಾಡ್ದಿರೋಕ್ಕೆ ಅಲ್ಲೇ ಹೋಗಿ ಅಷ್ಟೆಲ್ಲ ಮಾಡಬೇಕಲ್ಲ, ಸಾಕಾಗುತ್ತೆ ಸಡನ್ನಾಗಿ ಇದು ಮಾಡುವಾಗ. ಸೊ ಹಾಗಾಗಿ ಒಮ್ಮೆ ಮುಗಿದ್ರೂ ಸಾಕಂತ ಆ ರೀತಿ ಆಗಿರುತ್ತೆ. ಹಾಗಾಗಿ ನನಗೆ ರುಟೀನ್ ಮಾಡೋಕ್ಕಾಗಲ್ಲ. ಇದು ಹಂಗಾಗೈತಿ ವ್ಲಾಗ್. ಅಂದ್ರೆ ಕಂಟಿನ್ಯೂ ಏನಂದ್ರೆ ಒಂದೇ ವ್ಲಾಗ್ ಒಂದೇ ದಿನದ್ದಲ್ಲ, ಇದು 2-3 ದಿನದ್ದು ಮಿಕ್ಸ್ ಮಾಡಿ ಹಾಕೀನಿ ನಾನು. ಇದೇ ರೀಸನಿಗೆ ಹಾಕಿದ್ದೆ. ನಂಗೆ ಮಾಡೋಕ್ಕಾಗಲಿಲ್ಲ, ಒಂದೇ ದಿನ ಕಷ್ಟ ಆಗುತ್ತೆ ನಂಗೆ ಎಲ್ಲ ರುಟೀನು ಅದೆಲ್ಲ ತೋರ್ಸೋಕೆ. ಕೆಲವೊಂದಿಷ್ಟು ಕೆಲಸಗಳನ್ನು ನಾನು ನನ್ನ ಗಂಡನ ಮನೆಗೆ ಹೋಗೇ ಕಲ್ತಿದ್ದೆ. ನಮ್ಮ ಮನ್ಯಾಗ ಕಲ್ತಿಲ್ಲ ಅಂತಂದ್ರೆ ನೋಡೀನಿ, ಬಟ್ ಏನು ಆನ್ ಪ್ರಾಕ್ಟೀಸ್ ಏನು ಆಗಿಲ್ಲ ನನಗೆ. ಯಾಕಂದ್ರೆ ಬೇಡ, ಸುಮ್ಮನೆ ಒಬ್ಬಾಕೆ ಮಗಳಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರ್ಬೋದು. ಸೊ ಅಷ್ಟೊಂದು ಏನು ಇದು ಮಾಡ್ಸೋಂಗಿಲ್ಲ. ಸೊ ಹಂಗೆ ನಾನು ಬೆಳ್ದಕ್ಕೆ ನಮ್ಮ ಮನ್ಯಾಗ. ಬಟ್ ಅಲ್ಲಿ ಹೋಗಿ ನಾನು ತುಂಬ ಕಲ್ತೀನಿ. ಇಲ್ಲೇ ಬರೀ ಒಂದು 3 ಜನದ ಅರ್ಬಿ ಹೋಗಿದ್ದೆ, ಅಲ್ಲಿ ಹೋಗಿ 2 ಬಕೆಟ್ ಅರ್ಬಿ ಒಗ್ದೀನಿ ನಾನು. ಸೊ ಈ ಥರ ಲೈಫ್ ಅಂದ್ರೆ ಹಿಂಗೆ ಎಲ್ಲ ಚೇಂಜಸ್ ಆಕ್ಕವು ಲೈಫ್ನಾಗ ಮದುವೆ ಆದ್ಮ್ಯಾಗ. ಸೊ ಇದು ಆವತ್ತು ಬೆಳಗಿಂದ ಆ್ಯಕ್ಚುಲಿ ನಾನು ಅಡುಗೆ ಅನ್ನ ಸಾರು ಅದು ಮಾಡಿ ಸ್ವಲ್ಪ ಇಷ್ಟು ಹಿಟ್ಟು ಉಳ್ದಿತ್ತು. ನಮ್ಮ ಮನೆಗೆ ಸ್ವಲ್ಪ ಮಾಡಿದರೆ ಸಾಕಾಗೋಲ್ಲ, ಯಾಕಂದರೆ ಬುತ್ತಿ ಕಟ್ಕೊಂಡು ಹೋಗೋರದಾರ, ಮತ್ತು ಅಲ್ಲೇ ಉಣ್ಣಕ್ಕೆ ಬೆಳಿಗ್ಗೆ ಉಣ್ಣಕ್ಕೆ ಅದಕ್ಕೆಲ್ಲ ಆಗಬೇಕಲ್ಲ. ಸೊ ಇಷ್ಟು ನಮ್ಮ ಅತ್ತೆ ಮಾಡಿದ್ರು, ಉಳ್ದಿದ್ದು ಹಿಟ್ಟು ನಾನು ಮಾಡಬೇಕಿತ್ತು. ಸೊ ಅಡುಗೆ ಮಾಡಿ ಇದನ್ನು ಮಾಡಿ ಅರ್ಬಿ ಎಲ್ಲ ಒಗೆದು ಅದಾದಮೇಲೆ ಚಪಾತಿ ಮಾಡ್ಕೊಂಡು ಮತ್ತೆ ನಾನು ದೊಡ್ಡವ್ರ ಮನೆಗೆ ಹೋಗಿದ್ದೆ. ಸೊ ಊರಾಗಿದ್ದಾಗ ನನ್ನ ರೊಟ್ಟಿ ಚಂದನ ಬರ್ತಾವೆ. ಇಲ್ಲಿ ಬಂದಾಗ ಯಾಕವು ರೊಟ್ಟಿ ಕರೆಕ್ಟ್ ಬರೋದಂಗೆ ನನಗೂ ಗೊತ್ತಿಲ್ಲ. ಸೊ ಇವಾಗ ನಾನು ವೀಡಿಯೋ ಮಾಡ್ತಿರೋದು ನನಗೆ ಗೊತ್ತಿದ್ದಿಲ್ಲ ಹಸ್ಬೆಂಡ್, ಅದಕ್ಕೆ ನಂಗೆ ನಗು ಬರಕತ್ತಿತ್ತು. ಇಲ್ಲಿ ತೋರಿಸ್ತಾರೆ ನೋಡ್ರಿ ನನ್ನ ರೊಟ್ಟಿನ ಇಷ್ಟು ನೀಟಾಗಿ ಬರ್ತಾವೆ ಊರಾಗಿದ್ದಾಗ. ಇಲ್ಲಿದ್ದಾಗ ಹಂಗೆ ಚಂದಾಗನ ಬರಲ್ಲವು. ಮನಿತ ಬಾ 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 ಅಂತೂ ಇಂತೂ ಚಪಾತಿ ಮಾಡ್ಕೊಂಡು ನಮ್ಮ ದೊಡ್ಡವ್ರ ಮನೆಗೆ ಹೋಗಿದ್ದಾಯ್ತು. ಇದು ನಮ್ಮ ದೊಡ್ಡ ಅಕ್ಕನ ಮಗ, ಸಣ್ಣ ಮಗ. ಇನ್ನೊಬ್ಬಾಕಿ ಮಗಳದಾಳ. ನೆಕ್ಸ್ಟು ಆ ಕಡೆ ನಿಂತಿದ್ದು ಸಣ್ಣ ಅಕ್ಕನ ಮಗಳು. ಅಲ್ಲಿಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅಂದರೆ ಸಂಜೆಗೆ ನಾನು ಮತ್ತೆ ವಾಪಸ್ ಮನೆಗೆ ಬಂದೆ. ಇಲ್ಲೇ ಕುಂತಾಳಲ್ಲ ಆಕೆ ನಮ್ಮ ಸಣ್ಣ ಅಕ್ಕ, ಆಕೆ ದೊಡ್ಡ ಮಗಳು ಇಲ್ಲದಾಳ, ನಿಂತಾಕಿ ಸಣ್ಣ ಮಗಳು. ನೆಕ್ಸ್ಟ್ ನಮ್ಮ ದೊಡ್ಡಕ್ಕನ ಮಗಳು ನಾನು ಬಂದೀನಿ ಅಂತೇಳಿ, ಅಂದರೆ ಮಧ್ಯಾಹ್ನ ಟೈಮ್ ಊಟಕ್ಕೆ ಬಂದಿದ್ಲ ಆಕೆ ಮನೆಗೆ. ಬಂದು ವಾಪಸ್ ಕಳಿಸಿದ್ದೆಕ್ಕೆ ನಾನು. ಆಕೆ ಹೋಗಲ್ಲ ಅಂತಲೇ ಹೇಳಿದ್ಲು, ಬಟ್ ನಾನು ವಾಪಸ್ ಕಳಿಸಿದ್ದೆ. ವಾಪಸ್ ಬರೋಷ್ಟೊತ್ತಿಗೆ ಇವರು ಇಲ್ಲ ನಿರ್ಮಲಾ ಆಂಟಿ ಅಂತ ಹೇಳಿದ್ರು. ಸೊ ಆಕೆ ರಿಯಾಕ್ಷನ್ ಹೆಂಗಿತ್ತು ನೀವೇ ನೋಡ್ಬೋದು. ಹೆಂಗೆ ನೆಕ್ಸ್ಟ್ ಇಲ್ಲೇ ನಮ್ಮ ದೊಡ್ಡವ ನಮ್ಮ ಮದ್ವೆ ಆಲ್ಬಮ್ ನೋಡಕತ್ತಿದ್ರು, ತೊಗೊಂಡು ಹೋಗಿದ್ದೆ ನಾನು. ಇದು ಹುಡುಗನ ಮನೆ ಕಡೆದು ಆಲ್ಬಮ್ 2 ಮಾಡಿಸಿದ್ವಿ, ಒಂದು ಹುಡುಗಿ ಮನೆ ಒಂದು ಹುಡುಗನ ಮನೆ. ಸೊ ಮತ್ತು ಎಲ್ಲ ಆಲ್ಬಮಿಂದ ಅವರ ರೊಕ್ಕ ಕೊಟ್ಟಾರಂತಲ್ಲ, ಹುಡುಗಿ ಮನೆದು ನಾವೇ ರೊಕ್ಕ ಕೊಟ್ಟೇವಿ, ಹುಡುಗನ ಮನೆದು ಅವರ ಕೊಟ್ಟಾರ. ಸೊ ಅದನ್ನೆಲ್ಲ ನೋಡಕತ್ತಿದ್ದೆ, ಚೆಂದಾಗೈತೆ ಅಂತ ಹೇಳಿಲ್ಲ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ತಪ್ಪದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.